Firstly, I welcome you all to this wonderful day. ಈ ಒಂದು ಅದ್ಭುತವಾದಂಥ ದಿನಕ್ಕೆ ನಿಮ್ಮನ್ನೆಲ್ಲರೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. We are all lucky to be here to listen word of God. ದೇವ ವಾಕ್ಯವನ್ನು ಕೇಳೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಹಳ ಅದೃಷ್ಟಶಾಲಿಗಳಾಗಿದ್ದೀವಿ. So today, I'm going to talk about Itive. ಇವತ್ತು ನಾನು ನಿಮಗೆ ಕೊಡುವ ವಿಷಯದಲ್ಲಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. Not only by physically, but also by spiritually keeping. ಅದು ಕೇವಲ ಶಾರೀರಿಕವಾಗಿ ಮಾತ್ರ ಅಲ್ಲದೆ ಆತ್ಮಿಕವಾಗಿಯೂ ಸಹ ದೇವರು ಕೊಡುವಂಥದ್ದಾಗಿರ್ತದೆ. So I would like to read in the book of John, chapter 6. ಓಕೆ, ಯೋಹಾನ್ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯದಿಂದ ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. So Jesus went across Lake Galilee. ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಆತನು ಹೋದನು. A large crowd followed him because he had seen his miracles. ಯಾಕಂದ್ರೆ ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದರಿಂದ ಆತನ ಹಿಂದೆ ಹೋಗ್ತಾ ಇತ್ತು. The miracles of healing those who were ill. ರೋಗಿಗಳಿಗೋಸ್ಕರ ಆತನು ಮಾಡಿದಂತ ಸ್ವಸ್ಥತೆಗೋಸ್ಕರ ಆತನ ಹಿಂದೆ ಜನರು ಹೋಗ್ತಾ ಇತ್ತು. Jesus went up the hill and sat down with his disciples. ಓಕೆ, ಅದನ್ನ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಒಂದು ಬೆಟ್ಟವನ್ನೇ ತನ್ನ ಶಿಷ್ಯರ ಸಂಘದಲ್ಲಿ ಆತನು ಕೂತುಕೊಂಡು ನಿಲ್ಲುವುದಾಗಿ ನಾವು ನೋಡ್ತಾ ಇದ್ದೇವೆ. So here a large crowd went behind Jesus. ಇಲ್ಲಿ ದೊಡ್ಡ ಒಂದು ಗುಂಪು ಯೇಸು ಸ್ವಾಮಿ ಹಿಂದೆ ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. Why? Because ಯಾಕಂದ್ರೆ they have seen ಅವರು ನೋಡಿದ್ದಾರೆ his miracles ಆತನ ಒಂದು ಅದ್ಭುತಗಳನ್ನ by healing. ಅದು ಸ್ವಸ್ಥತೆಯಾಗಿ, Because our God is a great God. ಯಾಕಂದ್ರೆ ನಮ್ಮ ದೇವರು ಬಹಳ ದೊಡ್ಡದಾದಂತ ದೇವರಾಗಿದ್ದಾನೆ. ಆಮೆನ್. Because he's our doctor, he's our protector, he's our father, he's everything to us. ಆತ ನಮಗೆ ವೈದ್ಯನಾಗಿದ್ದಾನೆ, ನಮಗೆ ತಂದೆ ಆಗಿದ್ದಾನೆ. ಓಕೆ, ಆತ ನಮಗೆ ಕಾಯುವಾತನಾಗಿದ್ದಾನೆ, ಆತ ನಮಗೆ ಎಲ್ಲವೂ ಆತನಾಗಿದ್ದಾನೆ. The people saw everything he did, so they followed him because from his miracles. ಯಾಕಂದ್ರೆ ಆತನ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೋಡಿ ಆತನ ಹಿಂದೆ ಜನರು ಹೋಗ್ತಾ ಇದ್ದರು. And it says that ಇಲ್ಲಿ ಹೇಳ್ತದೆ, Jesus looked down and saw that a large crowd was coming to him. ಅಲ್ಲಿ ನೋಡು, ಯೇಸು ಸ್ವಾಮಿ ಕಣ್ಣೆತ್ತಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಗುಂಪು ಆತನ ಹಿಂದೆ ಬರುವುದನ್ನು ನಾವು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. And he asked Philip, ಆತನ ತನ್ನ ಶಿಷ್ಯನಾದ ಫಿಲಿಪ್ಪನಿಗೆ ಹೀಗೆ ಕೇಳ್ತಾ ಇದ್ದಾನೆ, where can we buy enough food to feed all these people? ಓಕೆ, ಇಲ್ಲಿರುವಂತ ಇಷ್ಟು ಜನಕ್ಕೆ ಆಹಾರ ಕೊಡ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಎಲ್ಲಿಂದಾದ್ರೂ ತೆಗೆದುಕೊಂಡು ಬಂದು ಅವರಿಗೆ ಆಹಾರವನ್ನು ಕೊಡೋಣ ಎಂಬುದಾಗಿ ಹೇಳ್ತಾ ಇದ್ದ. So Philip answered, ಫಿಲಿಪ್ ಹೇಳ್ತಾ ಇದ್ದಾನೆ, for everyone to have even a little, ಎಲ್ಲಾ ಜನರಿಗೂ ಸ್ವಲ್ಪ ಸ್ವಲ್ಪವಾಗಿ ನಾವು ಕೊಡೋದಾಗಿದ್ರೆ it would take more than 200 silver coins to buy enough bread. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದರ 7ನೇ ವಾಕ್ಯ ಹೇಳ್ತದೆ, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದ್ರೆ 200 ಹಣದ ರೊಟ್ಟಿಯಾದರೂ ಸಾಲತ್ತೆ ಎಂಬುದಾಗಿ ಫಿಲಿಪ್ಪನ್ ಹೇಳ್ತಾರೆ. 7ನೇ ವಾಕ್ಯ, 6ನೇ 7ನೇ ವಾಕ್ಯ. So 200 silver coins is a huge money. ಓಕೆ, ಆ ಟೈಮ್ ನೋಡ್ಬೇಕಾದ್ರೆ ಅದು ಒಂದು ಬಹಳ ದೊಡ್ಡದಾದ ಒಂದು ಮೊತ್ತ, ಬಹಳ ದೊಡ್ಡ ಹಣ ಆಗಿದೆ. So it was just to feed a little for every people. ಎಲ್ಲ ಜನರಿಗೆ ಸ್ವಲ್ಪ ಸ್ವಲ್ಪ ಕೊಡೋದಾಗಿದ್ರು ಕೂಡ ಅಷ್ಟು ಹಣ ಬೇಕಾಗಿದೆ. So another of his disciples, Andrew, ಓಕೆ, ಆತನ ಶಿಷ್ಯರಲ್ಲಿ ಇನ್ನೊಬ್ಬನು ಸೀಮೋನ್ ಪೇತ್ರ ಅಥವಾ ಸೀಮೋನ್ ಪೇತ್ರನ ತಮ್ಮನಾದಂತ ಅಂದ್ರೆಯನಿಗೆ so Andrew said, there is a boy here who has 5 loaves of barley bread and 2 fish. ಓಕೆ, ಇಲ್ಲಿ ಅಂದ್ರೆಯನು ಬಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆ ಗೋಧಿಯ ರೊಟ್ಟಿಗಳಿದೆ ಮತ್ತು 2 ಮೀನುಗಳಿವೆ. So and then, but they will certainly not be enough for these people, as he said. ಅಂದ್ರೆ ಹೇಳ್ತಿದ್ದಾನೆ, ಅಷ್ಟು ಇದ್ರೂ ಕೂಡ ಈ ಜನರಿಗೆ ಅವು ಸಾಲದೆ ಹೋಗ್ತದೆ, ಅವ್ರು ಯಾರಿಗೂ ಊಟಕ್ಕೆ ಅದು ಆಗೋದಿಲ್ಲ ಅಂತ ಹಾಕಿ. But Jesus said, make the people sit down. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಜನರನ್ನು ಕೂರಿಸ್ರಿ. So here we can see that only 5 loaves of bread and only 2 fish was enough to feed all the people through the hand of his. ಓಕೆ, ದೇವರ ಹಸ್ತದಿಂದ ಅಲ್ಲಿರುವ 5 ರೊಟ್ಟಿ 2 ಮೀನುಗಳು ಸಾಕು ಅಷ್ಟು ಜನರ ಹೊಟ್ಟೆಯನ್ನು ಅದು ತುಂಬುವಂತದ್ದಾಗಿರ್ತದೆ. Because he is a miracle. ಯಾಕಂದ್ರೆ ಆತನು ಅದ್ಭುತ ಮಾಡುವ ದೇವರಾಗಿದ್ದಾನೆ. Yes. So there it said, so all the people sat down. ಎಲ್ಲ ಜನರಲ್ಲಿ ಕೂತ್ಕೊಂಡು And then
there were about 5,000 men. ಅಲ್ಲಿ ನೋಡ್ಕೊಂಡ್ರೆ ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000 ಎಂಬುದಾಗಿ. It was a huge amount of population there. ಓಕೆ, ಅಲ್ಲಿ ನೋಡ್ಬೇಕಾದ್ರೆ ಅದು ಬಹಳ ದೊಡ್ಡ ಒಂದು ಜನರ ಗುಂಪಾಗಿದೆ. Only a 5 loaves of bread and 2 fish couldn't feed all those men. ಓಕೆ, ಅಲ್ಲಿರುವಂತ 5 ರೊಟ್ಟಿ 2 ಮೀನು 5,000 ಬರೀ ಗಂಡಸರ ಸಂಖ್ಯೆ ಇರುವಂತ ಜನರಿಗೆ ಅದು ಸಾಲದೆ ಹೋಗ್ತದೆ. But Jesus was there. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಇದ್ದಾನೆ. ಆಮೆನ್. He did the miracle there. ಆತನು ಅಲ್ಲಿ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. He turned those 5 loaves of bread and 2 fish into a lot of food so that all the people there could eat it. ಓಕೆ, ಅಲ್ಲಿರುವಂತ ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಏನಂದ್ರೆ ಆ 5 ರೊಟ್ಟಿ 2 ಮೀನು ತೆಗೆದುಕೊಂಡು ಅಷ್ಟೂ ಜನರ ಹೊಟ್ಟೆ ತೂರಿಸುವಾಗೆ ದೇವರಿಗೆ ಅದ್ಭುತವಾಗಿ. So I come to my point. ಈಗ ನನ್ನ ವಿಷಯಕ್ಕೆ ನಾನು ಬರೋದಾಗಿದೆ. So that boy ಆ ಒಂದು ಹುಡುಗ who gave 5 loaves of bread and 2 fish, ಆ ಹುಡುಗನ ತೆಗೆದಂತ 5 ರೊಟ್ಟಿ 2 ಮೀನು ಯಾರು ಯೇಸು ಸ್ವಾಮಿ ಕೊಟ್ಟಂತ ಆ ಹುಡುಗ he couldn't have give, ಆತನ್ ಕೊಡದೇ ಇರ್ಬೋದಾಗಿತ್ತು. but he knew ಆತನ್ ಗೊತ್ತಾಯ್ತು. he knew that Jesus is a miracle. He's going to do a miracle there. ಓಕೆ, ಈ ಒಂದು 5 ರೊಟ್ಟಿ 2 ಮೀನುಗಳಿಂದ ದೇವರು ಒಂದು ಅದ್ಭುತವನ್ನು ಆತನು ಮಾಡುವನಾಗಿದ್ದಾನೆ. He knew. ಆತನಿಗೆ ಗೊತ್ತಾಯ್ತು. He knew. So ಅದರಿಂದ he gave what he had. ಆತನ ಹತ್ರ ಏನಿತ್ತು ಅದನ್ನ ಆತನ ಕೊಟ್ಟನು. That was only a small amount. ಅದು ಸ್ವಲ್ಪವಾಗಿತ್ತಷ್ಟೇ. But he needed that. ಅದು ಆತನಿಗೆ ಬೇಕಾಗಿತ್ತು. But still he gave it to God. ಅದಾಗಿ ಕೂಡ ಆತನು ದೇವರಿಗೋಸ್ಕರ ಆತನ ಕೊಟ್ಟನು. So here we can learn. ಇಲ್ಲಿ ನಾವೇನ್ ಕಲಿಬಹುದಂದ್ರೆ Today in this day, ಈ ಒಂದು ದಿನಮಾನಗಳಲ್ಲಿ what we have, ಇವತ್ತು ನಮ್ಮ ಹತ್ರ ಏನಿದೆಯೋ we have to give it to God. ಅದ್ ನಾವು ದೇವರಿಗೆ ನಾವು ಅದನ್ನ ಕೊಡುವಾಗ Yeah. So he turned what we give. ನಾವ್ ಏನ್ ಕೊಡ್ತೇವೆ ಆತನು ಅದನ್ನ ಹೆಚ್ಚಾಗಿ ಅದನ್ನ ಬದಲಾಯಿಸ್ತಾನೆ. He will multiply what we give. ಆತ ನಾವೇನ್ ಕೊಟ್ಟಿದ್ದೇವೋ ಅದನ್ನ ಅದನ್ನ ಎರಡರಷ್ಟಾಗಿ ಆತನ ದ್ವಿಗುಣಗೊಳಿಸ್ತಾನೆ. It is a miracle. ಅದು ಒಂದು ಅದ್ಭುತವಾಗಿರ್ತದೆ. So through that miracle, ಆ ಒಂದು ಅದ್ಭುತದ ಮೂಲಕ we receive blessings from Him ನಾವು ಅದ್ರ ಮೂಲಕವಾಗಿ ಆಶೀರ್ವಾದ ನಾವು ಹೊಂದಿಕೊಳ್ತೇವೆ. in a double manner. ಇದು ಎರಡರಷ್ಟಾಗಿ We give a single thing for God. ನಾವು ದೇವರಿಗೆ ಒಂದಾಗಿ ನಾವು ಕೊಡುವಾಗ He does the miracle. He make it as a blessing and He converts it into a double thing and gives it back to us. ಅದು ನಾವು ಒಂದರಷ್ಟಾಗಿ ನಾವು ದೇವರು ಕೊಡಬೇಕಾದ್ರೆ ಅದನ್ನ ದೇವರು ಎರಡರಷ್ಟಾಗಿ ಆಶೀರ್ವದಿಸಿ ಹಿಂದಿರುಗಿ ನಮಗೆ ಆತನ ಕೊಡುವನಾಗಿದ್ದ. It might take some time. ಅದು ಸ್ವಲ್ಪ ಸಮಯ ಬೇಕಾದ್ರೆ ನಾವು It might ತೆಗೆದುಕೊಳ್ಬಹುದು. be for a short time or it might take for a long period. ಅದು ಒಂದ್ ವೇಳೆ ನಮಗೆ ಸ್ವಲ್ಪ ಸಮಯದಲ್ಲಿ ಅದನ್ನು ಅದ್ಭುತ ಆಗ್ಬೋದು, ಅಥವಾ ಕೆಲವು ಸಾರಿ ಅದು ಬಹಳ ಸಮಯನ ತೆಗೆದುಕೊಂಡು ಆಗಿರ್ಬೋದು. ಅದಾಗಿ ಅದ್ಭುತ ನಡೀತದೆ. But He will surely do. ಆದ್ರೆ ಆತನಿಗೆ ಖಂಡಿತವಾಗಿ ಆತನು ಮಾಡುವನಾಗಿಲ್ಲ. Amen. So it is also in our faith. ಯಾಕಂದ್ರೆ ಇದೆಲ್ಲವೂ ನಮ್ಮ ನಂಬಿಕೆ ಮೇಲೆ ಆಧಾರವಾಗಿರ್ತದೆ. We believe in God. We depend on our God. ಯಾಕಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ದೇವರ ಮೇಲೆ ಭರವಸೆ ಉಳ್ಳವರಾಗಿದ್ದೇವೆ. We depend on our God in every situation. ಯಾಕಂದ್ರೆ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೇಲೆ ನಾವು ಭರವಸೆ ಉಳ್ಳವರಾಗಿದ್ದೇವೆ. It might be in our hard times. It might be in the times what we need. He will surely give what we need in a double manner. ಓಕೆ, ನಮಗಿರುವಂತ ಯಾವುದೇ ಕಠಿಣ ಪರಿಸ್ಥಿತಿ ಆಗಿದ್ರು ಅಥವಾ ನಮಗಿರುವ ಯಾವುದೇ ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಆತ ನಮಗೆ ಎರಡರಷ್ಟಾಗಿ ನಮ್ಗೆ ಆಶೀರ್ವದಿಸ್ತಾನೆ. ಯಾವಾಗ ನಾವು ಆತನ ಮೇಲೆ ಭರವಸವಾಗಿರ್ತೇವೆ. And we must not think negatively that God might not do. We asked, He might not do. We should not be like that. ಓಕೆ, ನಾವು ದೇವರು ಇದನ್ನ ಮಾಡೋದಿಲ್ಲ ಹಾಕಿದಾಗ ಯಾವತ್ತೂ ನಾವು ನಕಾರಾತ್ಮಕವಾಗಿ ನಾವು ಯಾವತ್ತೂ ಇರಬಾರ್ದು. So as I said, it might take a long period or it might take a short period. ಅದು ಸ್ವಲ್ಪ ಸಮಯ ಆಗಿರಲಿ ಅಥವಾ ಬಹಳ ಸಮಯವಾಗಿರಲಿ, ಖಂಡಿತವಾಗಿ ದೇವರು ಅದನ್ನು He ಮಾಡುವನಾಗಿ will surely do. Amen. ಆತನು ಎಲ್ಲವನ್ನ ಆತನು ಮಾಡುವನಾಗಿದ್ದಾನೆ. So today, all I want to say is, give what you have. ನಿಮ್ಮ ಹತ್ರ ಏನಿದೆಯೋ ಅದನ್ನ ನೀವು ದೇವರಿಗೆ ಕೊಡ್ರಿ. God will give you in turn. It might be in a spiritual way, or it might be in a physical way, or in a mental way. He will give for sure. ಓಕೆ, ನಾವು ದೇವರಿಗೆ ನಾವು ಕೊಡಬೇಕಾದ್ರೆ ಅದು ಯಾವ ರೀತಿ ಅಂದ್ರೆ ಅದು ಭೌತಿಕವಾಗಿ ಕೊಡ್ಬೋದು, ಮಾನಸಿಕವಾಗಿ ಕೊಡ್ಬೋದು, ಅದು ಆತ್ಮಿಕವಾಗಿ ಕೊಡ್ಬೋದು. ಬಟ್ ಆದ್ರೆ ನಾವು ಕೊಡುವಾಗ ಆತ ತಿರುಗಿ ಆತ ನಮಗೆ ಕೊಡುವನಾಗಿದ್ದ. But we should be in forward to give. That's what. ನಾವು ಕೊಡುವುದರಲ್ಲಿ ಮಾತ್ರ ನಾವು ಮುಂದೆ ಹೋಗ್ಬೇಕು ಅಷ್ಟೇ. So that's for sure. And He will give us. He will feed us always.
ಆತನಿಗೆ ಯಾವಾಗ್ಲೂ ಆತನ ನಮಗೆ ಆತನ ತಿರುಗಿ ನನಗೆ ತುಂಬಿಸುವ ಆತನ ನಮಗೆ ಆತನು ಉಣಬಡಿಸುವವನಾಗಿರ್ತಾನೆ. Just like he did a miracle here, he will surely do every miracle in our life. Okay. Only if we believe in him, if we give what we have to them. ಓಕೆ, ನಾವು ಈ ವಾಕ್ಯ ಸಂದೇಶದಲ್ಲಿ ನಾವು ನೋಡಿದ ಹಾಗೆ ನಾವು ಯಾವಾಗ ಕೊಡ್ತೇವೋ ಅದು ಖಂಡಿತವಾಗಿಯೂ ಕೂಡ ದೇವರು ಅದನ್ನು ಅದ್ಭುತ ಮಾಡಿ ತಿರುಗಿ ನಮ್ಮ ಜೀವಿತಕ್ಕೆ ಹಿಂತಿರುಗಿ ಆತನ ಪಡುವವನಾಗಿರ್ತಾನೆ. He will fulfill all our hungerness. ಆತ ನಮ್ಮೆಲ್ಲ ಹಸಿವೆಗಳನ್ನ ಆತನು ಪೂರೈಸುವವನಾಗಿರ್ತಾನೆ. So, thank you for giving me an opportunity to talk here. I Okay. thank my father. ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರ ಅಪ್ಪನಿಗೆ ಥ್ಯಾಂಕ್ಸ್ ಹೇಳ್ತಾರೆ. So, amen. ಆಮೇಲೆ Amen. Thank you. Thank you. ಥ್ಯಾಂಕ್ ಯು.